ನದಿಗೆ ಅಡ್ಡಲಾಗಿ ಕಟ್ಟಿದ್ದ ಗೇಟ್ಗಳೇ ಮಾಯವಾಗಿರುವಂತ ಘಟನೆ ನಡೆದಿರುವಂತದ್ದು. ಬ್ರಿಡ್ಜ್ ಕಮ್ ಬ್ಯಾರೇಜ್ನ 64 ಗೇಟ್ಗಳನ್ನ ಕಳ್ಳತನ ಮಾಡಲಾಗಿದೆ. 64 ಗೇಟ್ಗಳು ಮಾರ್ಕಂಡೇಯ ನದಿಗೆ ಹಾಕಲಾಗಿದ್ದಂತಹ ಗೇಟ್ಗಳೇ ಮಾಯ ಆಗಿದೆ. ಬೆಳಗಾವಿ ಪೊಲೀಸರ ನಿದ್ದೆಗೆಡಿಸಿದಂತಹ ಬ್ಯಾರೇಜ್ ಗೇಟ್ ಕಳ್ಳರು ಮೇ ತಿಂಗಳಲ್ಲಿ ಗೇಟ್ಗಳನ್ನ ತೆಗೆದು ಶೆಡ್ನಲ್ಲಿ ಇಡಲಾಗಿತ್ತು. ಇನ್ನು ಆಗಸ್ಟ್ನಲ್ಲಿ ಬಂದು ನೋಡಿದಾಗ ಬ್ಯಾರೇಜ್ ಗೇಟ್ಗಳಿದ್ವು. ನವೆಂಬರ್ 29ನೇ ತಾರೀಕಿನಂದು ನೋಡಿದಂಥ ಸಂದರ್ಭದಲ್ಲಿ 64 ಬ್ಯಾರೇಜ್ ಗೇಟ್ಗಳು ನಾಪತ್ತೆಯಾಗಿದ್ದಾವೆ. ಬೆಳಗಾವಿಯ ಕಾಕತಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಗೇಟ್ ಕಳ್ಳತನದಿಂದಾಗಿ ನೀರು ಪೋಲಾಗ್ತಾ ಇದೆ. ರೈತರ ಆತಂಕ ತನಿಖೆ ನಡೆಸಿ ಗೇಟ್ ಪತ್ತೆ ಹಚ್ಚುವಂತೆ ರೈತರು ಮನವಿ ಮಾಡಿದ್ದಾರೆ. ರೈತರು ಆತಂಕಕ್ಕೊಳಗಾಗಿದ್ದಾರೆ. ಅಂದರೆ ನೀರಿನ ಪ್ರಮಾಣ ಅಕಸ್ಮಾತ್ ಹೆಚ್ಚಾಯಿತು ಅಂತಂದರೆ ಅಪಾರ ಪ್ರಮಾಣದಲ್ಲಿ ನೀರು ಬರುತ್ತೆ, ಬೆಳೆ ಹಾನಿಯಾಗುತ್ತೆ ಅನ್ನೋದು ರೈತರ ಆತಂಕ. ಇದ್ರ ಜೊತೆಗೆ 64 ಗೇಟ್ಗಳು ಕಳ್ಳತನವಾಗಿರುವಂಥದ್ದು ಒಂದು ಕಡೆ ಪೊಲೀಸರ ನಿದ್ದೆ ಕೂಡ ಕೆಡಿಸಿರುವಂತಹ ವಿಚಾರ. ಅದರಿಂದಾಗಿ ಪೊಲೀಸರು 64 ಗೇಟ್ಗಳನ್ನ ಬಿಚ್ಚಿ ಶೆಡ್ಡಲ್ಲಿ ಯಾಕಿಟ್ರು ಅನ್ನುವಂಥದ್ದು ಕೂಡ ಪ್ರಶ್ನೆ. ಅದನ್ನೇನು ದುರಸ್ತಿ ಮಾಡಬೇಕಾಗಿತ್ತ ಅಥವಾ ಯಾಕೆ ಶೆಡ್ಡಲ್ಲಿ ಇಟ್ಟಿದ್ರು ಅಂತೇಳಿ. ಬಹುಶಃ ಇದನ್ನ ಯಾರೋ ನೋಡಿರುವಂಥವ್ರೆ ಅಥವಾ ಗೊತ್ತಿರುವಂಥವ್ರೆ ಯಾರಾದರೂ ಶಾಮೀಲಾಗಿರ್ತಾರೆ. ಸಹಜವಾಗಿ ಈ ಥರದ್ದು ಒಂದು ಕಳ್ಳತನ ಆಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅನುಮಾನಗಳಿವೆ. ಯಾಕಂದ್ರೆ 64 ಗೇಟ್ಗಳನ್ನ ಶೆಡ್ಡಲ್ಲಿ ಇದೆ, ಅದನ್ನ ಎತ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ. ಯಾರೋ ಒಳಗಿರೋರು ಶಾಮೀಲಾಗಿರಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಅನುಮಾನಗಳಿವೆ.